ನೋಡಿ ಈಗ ಎರಡು ಕಡೆ ಚೆನ್ನಾಗಿ ಈಗ ರೋಸ್ಟ್ ಆಗಿದೆ ಮೇಡಮ್. ಈಗ ರೋಸ್ಟ್ ಆದ್ಮೇಲೆ ಎಣ್ಣೆ ಚಪಾತಿ ಬೇಕು ಎಣ್ಣೆ ಹಾಕ್ಬೋದು, ಇಲ್ಲ ಫುಲ್ ಕಪ್ ಬೇಕಂದ್ರೆ ಜಸ್ಟ್ ಇದನ್ನ ಕ್ಲೋಸ್ ಮಾಡಿದ್ರೆ ಸಾಕು. ನೋಡಿ ಚಪಾತಿ ಫುಲ್ ಕಪ್ ಬರ್ತದೆ, ಜಸ್ಟ್ ಲಿಫ್ಟ್ ಮಾಡಿ ಕೊಡಿದ್ರೆ ಸಾಕು. ಹೌದು ಮೇಡಮ್, ಅದೇ ಎತ್ಕೊಳ್ತದೆ. ನಿಮ್ಗೆ ಫುಲ್ ಕಪ್ 1 ಡ್ರಾಪ್ ಆಯಿಲ್ ಇಲ್ಲ, ಅಬೌವ್ 8 ಅವರ್ಸ್ ನಿಮಗೆ ಸಾಫ್ಟ್ನೆಸ್ ಇದೆ. ನಿಮಗೆ ಎಣ್ಣೆನೇ ಬೇಕಾಗಿಲ್ಲ, ಜಸ್ಟ್ ಪ್ರೆಸ್ ಮಾಡಬಹುದು. ಈವನ್ ಸ್ಟಫಿಂಗ್ ಸೂಪರ್. ಏನ್ ಪೇಪರ್ ಆಗಿದೆ ಸರ್ ಇದು. ಹೌದು ಮೇಡಮ್. ನೋಡಿ ಮೇಡಮ್, ಫಿಶ್ ಫ್ರೈ ಆಗಿದೆ. ಬೇಕಾದ್ರೆ ನಿಮಗೆ ಓಪನ್ ಮಾಡಿ ಬಿಡಿದ್ರೆ ಇನ್ನೂ ಸ್ವಲ್ಪ ಒಂದು 2 ನಿಮಿಷ ಎಕ್ಸ್ಟ್ರಾ ತಗೊಳ್ಳಿ. ಆಯಿಲ್ ಬೇಕಾದ್ರೆ ಆಯಿಲ್ ಹಾಕಬಹುದು, ಡ್ರೈ ಬೇಕಾದ್ರೆ ಡ್ರೈ ಮಾಡಿ. ಬರೀ ಸಾಲ್ಟ್ ಹಾಕ್ಬಿಟ್ಟು ಮಕ್ಕಳಿಗೆ ಯಾವ್ದು ಬೇಕಾದ್ರೆ ಕೊಡಬಹುದು ನಾವು. ಸೂಪರ್. ನೋಡಿ ಪಫಿ ಎಗ್ ಆಗುತ್ತೆ. ಸಾಫ್ಟ್ ಆಗಿ ಪಫಿ ಪೇಪರ್ ಆಮ್ಲೆಟ್ ರೆಡಿ ಆಗೋಯ್ತು. ಸೂಪರ್. ಇನ್ ಗ್ಯಾಸ್ ಬೇಡ, ಒಲೆ ಬೇಡ, ಏನು ಬೇಡ. ಇದಕ್ಕೆ ಮಲ್ಟಿ ಯೂಸೇಜ್ ಮಾಡ್ಕೋಬಹುದು. ಮಲ್ಟಿ ಯೂಸೇಜ್ ಹಾಕಿ ದೋಸೆ ಚಪಾತಿ ಎಲ್ಲ ಒಂದ್ರಲ್ಲೇ ಮಾಡಬಹುದು. ಹೌದು. ಮೇಂಟೆನೆನ್ಸ್ ಕೂಡ ಈಸಿ. ನೀವು ಜಸ್ಟ್ ಈ ತರ ಒಂದು ಟವಲ್ ಇಟ್ಕೊಂಡು ಒರೆಸ್ಕೊಂಡ್ಬಿಟ್ರೆ ಆಯ್ತು. ಇದನ್ನ ಕ್ರಿಸ್ಪಿ ಆಗಿ ಬೇಕಂದ್ರೆ ಕಡಕ್ ಬೇಕಂದ್ರೆ ಕ್ಲೋಸ್ ಮಾಡಿ ಬಿಡಿದ್ರೆ ಕಡಕ್ ಆಗುತ್ತೆ ಅಷ್ಟೇ. ಮಾಡಿ. ಓಹೋ, ಈವನ್ ಆಗಿ ನಿಮಗೆ ಸ್ಟಫಿಂಗ್ಸ್ ಬಂದಿರುತ್ತೆ. ಏನ್ ಸರ್, ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಹಾಕಿದಿರಿ? ಎಲ್ಲ ಹಾಕಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯ ಲಾಗ್ಸ್. ಸೊ ನಾನು ಇವತ್ತು ನಿಮಗೆ ಒಂದು ಒಳ್ಳೆ ವಿಡಿಯೋ ಜೊತೆಲಿ ಬಂದಿದ್ದೀನಿ. ಏನು ಅಂತ ಕೇಳಿದ್ರೆ, ನಿಮ್ಗೆ ಏನಾದರೂ ಅಡುಗೆ ಮಾಡೋಕ್ಕೆ ಬರಲ್ಲ, ಅಥವಾ ಜಸ್ಟ್ ಒಂದು 40 ಸೆಕೆಂಡಲ್ಲಿ ಚಪಾತಿ ಮಾಡಬೇಕು, ಆಮ್ಲೆಟ್ ಮಾಡಬೇಕು, ದೋಸೆ ಮಾಡಬೇಕು, ಚಿಕನ್ ಮಾಡಬೇಕು, ಫಿಶ್ ಟಿಕ್ಕಾ ಮಾಡಬೇಕು, ಏನು ಬೇಕಾದರೂ ಮಾಡ್ಕೊಬೋದು. ಸೊ ಈ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸು, ಎಲ್ಲಿ ಸಿಗುತ್ತೆ, ಏನಿದ್ರ ಹೆಸರು ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಹಾಯ್ ಮೇಡಮ್, ವೆಲ್ಕಮ್ ಟು ದ ಚಾನೆಲ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು ಹೇಳ್ತೀರಾ ಸರ್? ನಮಸ್ಕಾರ ವೀಕ್ಷಕರೇ, ನಮ್ಮ ಹೆಸರು ಕಾರ್ತಿಕ್ ಪ್ರಕಾಶ್ ಮೇಡಮ್, ಅವ್ರ ಹೆಸರು ಸಂಜಯ್ ಅಂತ. ಹಾಯ್. ಇದು ನಾವು ಆಲ್ರೆಡಿ ನಾವು ಗೋಲ್ಡನ್ ಅಸೋಸಿಯೇಟ್ಸ್ ತುಂಬಾ ಜನ ಗೊತ್ತಾಗುತ್ತೆ. ಸೊ ನಾವು ಕಿಚನ್ ಓರಿಯೆಂಟೆಡ್ ಅಪ್ಲೈನ್ಸಸ್ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಈಗ ತುಂಬಾ ಜನ ಬಂದು ನಾವು ಗೊತ್ತಾಗುತ್ತೆ ನಮ್ಮ ಬಗ್ಗೆ. ಸೊ ನಾವು ಗೋಲ್ಡನ್ ಅಸೋಸಿಯೇಟ್ಸ್. ಸೊ ನಾವು ಬಂದು ಆಲ್ರೆಡಿ ಕಿಚನ್ ಓರಿಯೆಂಟೆಡ್ ಅಪ್ಲೈನ್ಸಸ್ ಎಲ್ಲ ಮಾಡ್ತಾ ಇದೀವಿ ಮೇಡಮ್. ಸೊ ಈ ವಿಡಿಯೋದಲ್ಲಿ ನಾವ್ ಏನ್ ಹೇಳ್ತಾ ಇದೀನಿ, ಮಲ್ಟಿ ಮೇಕರ್ ಬಗ್ಗೆ ತೋರಿಸ್ತೀನಿ. ಈಗ ತುಂಬಾ ಜನ ಬಂದು ಮಲ್ಟಿ ಮೇಕರ್ ಅಂದ್ರೆ ಈಗ ಇದು ನೋಡಿದ ತಕ್ಷಣ ಏನಂತಾರೆ, ಚಪಾತಿ ಮೇಕರ್ ನಮ್ಮನೆ ಇದೆ, ಇದು ಓಲ್ಡ್ ಪ್ರಾಡಕ್ಟ್, ಇದು ಸರಿ ಆಗುದಿಲ್ಲ. ಸೊ ಈ ತರ ಕಂಪ್ಲೇಂಟ್ಸ್ ತುಂಬಾ ಜನ ಹೇಳ್ತಾರೆ. ಬಟ್ ಇದು ಬೇರೆ, ಈ ತರ ಬರೋದು ಬೇರೆ ಮೇಡಮ್. ಸೊ ಈಗ ಇದು ಬಂದು ಆನ್ಲೈನ್ ಟೆಲಿಶಾಪಿಂಗ್, ನೀವು ಅಂಗಡಿಯಲ್ಲಿ ಸಿಗೋದಿಲ್ಲ, ಈ ತರ ಸಿಗುತ್ತೆ. ಹೌದು. ಇದು ನೋಡಿ ಫ್ಲಾಟ್ ಸರ್ಫೇಸ್ ಇದೆ. ಇದರಲ್ಲಿ ಇಟ್ಟಿಡುವಾಗ ಜಾರ್ಕೊಂಡು ಆಚೆಗಡೆ ಬಂದ್ಬಿಡ್ತದೆ. ಬಟ್ ಇದು ಟವಾ ತರ ಇದೆ, ಡೆಪ್ತ್ ಇರುತ್ತದೆ. ಸೊ ಡೆಪ್ತ್ ಇರುವಾಗ ಇದರಲ್ಲಿ ಚಪಾತಿ ಮಾತ್ರ ಅಲ್ಲ, ಟವಾದಲ್ಲಿ ಮಾಡಿದ ಪ್ರತಿಯೊಂದು ಐಟಮ್ಸ್ ಆಗುತ್ತೆ. ಸೊ 40 ಐಟಮ್ ಮಾಡ್ಬೋದು ನಾವು. ಚಪಾತಿ, ಪರೋಟ, ದೋಸಾ, ಹೋಳಿಗೆ, ಒಬ್ಬಟ್ಟು, ಬ್ರೆಡ್ ಟೋಸ್ಟ್, ಬೆಡ್ ಸ್ಯಾಂಡ್ವಿಚ್, ಎಗ್ ಆಮ್ಲೆಟ್ ಎಲ್ಲ ಮಾಡಬಹುದು. ಸೊ ಪ್ರತಿಯೊಂದು ನಾವು ಈಗ ಮ್ಯಾಕ್ಸಿಮಮ್ ಮನೇಲಿ ಏನೇನು ಐಟಮ್ ಮಾಡ್ತಾರೋ ಅದನ್ನ ನಾವು ಮಾಡಿ ತೋರಿಸ್ತೀನಿ ಡೈರೆಕ್ಟ್ ಆಗಿ. ಆರಾಮಾಗಿ ಎಲ್ಲ ಮಾಡಬಹುದು. ಜಸ್ಟ್ ಇವಾಗ ಅನ್ನ ಗಿನ್ನ ಎಲ್ಲ ನೀವು ಕುಕ್ಕರ್ ಅಲ್ಲಿ ಮಾಡ್ತೀರಾ, ಅದು ಬಿಟ್ಟು ತವಾದಲ್ಲಿ ಏನೇನ್ ಐಟಮ್ಸ್ ಮಾಡ್ತೀರಾ ಎಲ್ಲ ಐಟಮ್ಸ್ ನೀವು ತವಾದಲ್ಲಿ ಮಾಡಬಹುದು. ಈಗ ಒಂದೇ ಮಾಡಿ ತೋರಿಸ್ತೀವಿ ನಾವು. ಖಂಡಿತ ತೋರಿಸ್ತೀನಿ. ಫಸ್ಟ್ ಫುಲ್ ಕಾ ಬಗ್ಗೆ ಅದು ಹೆಂಗ್ ಮಾಡ್ಬೇಕು ಎಲ್ಲ ತೋರಿಸ್ತೀನಿ. ಆಮೇಲೆ ಆಯಿಲ್ ಚಪಾತಿ, ಅಕ್ಕಿ ರೊಟ್ಟಿ ಎಲ್ಲ ತೋರಿಸ್ತೀನಿ. ಲೈವ್ ಡೆಮೋ ಹೋಗ್ಬಿಡೋಣ. ಯಾಕಂದ್ರೆ ನಾವು ಮಾತಾಡೋಕ್ಕಿಂತ ಲೈವ್ ನೋಡಿದ್ರೆ ಗೊತ್ತಾಗುತ್ತೆ. ಹೌದು, ಜನಕ್ಕೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಸರ್, ಅದಕ್ಕಿಂತ ಫಸ್ಟ್ ಇದು ನೇಮ್ ಏನಿದೆ, ಅಡ್ರೆಸ್ ಎಲ್ಲಿ ಬರುತ್ತೆ, ಹೆಂಗ್ ತಗೋಬೇಕು ಸ್ವಲ್ಪ ಹೇಳ್ಬಿಡ್ತೀರಾ ಮೇಡಮ್? ಇದು ಬಂದು ನಿಮಗೆ ನಮ್ದು ಇರೋದು ಗೋಲ್ಡನ್ ಅಸೋಸಿಯೇಟ್ ಗುರುಬರಲ್ಲಿ ಇದೆ, ಸಂಗರ್ ಮಠ ಹತ್ರ ಗುರುಬರಲ್ಲಿ. ಸೊ ಇಲ್ಲಿ ಬಂದು ನಮ್ದು ಆಫೀಸ್ ಇದೆ. ಆಲ್ಮೋಸ್ಟ್ 10 years ಆಗಿ ಇಲ್ಲಿದ್ದೀನಿ. ಸೊ ಈ ತಗೊಳ್ಳೋ ಕಸ್ಟಮರ್ ಇಲ್ಲಿ ಬಂದು ತಗೋಬಹುದು. ಮ್ಯಾಕ್ಸಿಮಮ್ ಇಲ್ಲಿ ಕರ್ನಾಟಕದಲ್ಲಿ ಬ್ಯಾಂಗ್ಳೂರು ಸರೌಂಡಿಂಗ್ ಏರಿಯಾಸ್, ಈಗ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಹೊಸಕೋಟೆ, ಇವನ್ ಮೈಸೂರು. ಸೊ ಈ ಕಡೆ ಎಲ್ಲ ಕೂಡ ನಾವು ಡೋರ್ ಡೆಲಿವರಿ ಮಾಡಿಕೊಡ್ತೀನಿ. ಇಲ್ಲ ನಿಮಗೆ ಇಮಿಡಿಯೇಟ್ ನಮಗೆ ಬೇಕಾಗುತ್ತೆ, ನಾಳೆನೇ ಸಿಗ್ಬೇಕು, ಯಾಕಂದ್ರೆ ಮೈಸೂರು ಅಂದ್ರೆ ನಾವು 3-4 ದಿನ ಟೈಮ್ ತಗೊಳ್ತೀನಿ. ಸೊ ಇಮಿಡಿಯೇಟ್ ನಮಗೆ ಬೇಕಾದ್ರೆ ಅಂದ್ರೆ ಅವ್ರು ಒಂದು 200 ರೂಪಾಯಿ ಅಡ್ವಾನ್ಸ್ ಕಳ್ಸಿದ್ರೆ ನಾವು ಮನೆಗೆ ಡೋರ್ ಡೆಲಿವರಿ ಮಾಡ್ಕೊಡ್ತೀನಿ. ಓಕೆನಾ? ಮನೆಯಲ್ಲಿ ಹೋಗಿ ಬ್ಯಾಲೆನ್ಸ್ ಅಮೌಂಟ್ ತಗೊಳ್ತೀನಿ. ಬಟ್ ಈಗ ಬಿಜಾಪುರ, ಬೆಳ್ಳಾರಿ, ಬೇರೆ ಬೇರೆ ದೂರದಲ್ಲಿ ಇದೆ ಅಂದ್ರೆ ಅವ್ರಿಗೆ ನಾವು ಕೊರಿಯರ್ ಅಲ್ಲಿ ಕಳ್ಸ್ಕೊಡ್ತೀನಿ, ಫ್ರೀ ಶಿಪ್ಪಿಂಗ್. ಸೊ ಇದ್ರ ಬಗ್ಗೆ ಟೆನ್ಷನ್ ತಗೋಬೇಕಾದ್ರೆ ಈ ವಿಡಿಯೋದಲ್ಲಿ ಫುಲ್ ನಾವು ತೋರಿಸ್ಕೊಡ್ತೀನಿ, ಅದನ್ನ ನೋಡಿನೇ ಅವರು ಮಾಡ್ಕೋಬಹುದು. ಓಕೆ ಸರ್, ಡೆಮೋ ಸ್ಟಾರ್ಟ್ ಮಾಡೋಣ. ನೋಡಿ, ಸೊ ಇಟ್ಟು ಬಂದು ಫಸ್ಟ್ ಲೂಸ್ ಆಗಿ ಕಲ್ಸ್ಕೋಬೇಕು. ಎಷ್ಟು ಚಪಾತಿ ಬೇಕೋ ಫಸ್ಟ್ ಈ ತರ ರೆಡಿ ಮಾಡಿ ಇಟ್ಕೊಳ್ಳಿ. ಹೋಳಿಗೆ ಕಲ್ಸುತ್ತರ ಮಾಡ್ಕೊಂಡು ಚಪಾತಿ ಈ ತರ ಸಾಫ್ಟ್ ಆಗಿ ಕಲ್ಸಿರ್ಬೇಕು. ಈ ತರ ಹೋಳಿಗೆ ಕಲಿಸ್ತಿರಿವಲ್ಲ, ಆ ತರ ರೀತಿಯಲ್ಲಿ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ಅಷ್ಟೇ. ಜಸ್ಟ್ ಉಂಡೆ ಇಟ್ಬಿಟ್ಟು ಪ್ರೆಸ್ ಮಾಡಿ ಸಾಕು. ಉಂಡೆ ಬಂದು 1 ಇಂಚ್ ಹಿಂದ್ಗಡೆ ಇಡ್ತಾ ಇದೀನಿ. ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ, ಉಂಡೆ ಇಡ್ತಾರೆ, ಜಸ್ಟ್ ಪ್ರೆಸ್ ಮಾಡಿ ಓಪನ್ ಮಾಡ್ತಾರೆ. ಓಕೆ, ಸೂಪರ್. ಜಸ್ಟ್ ಇಷ್ಟೇ. ಆಗೋಯ್ತು. 1 ಸೆಕೆಂಡ್ ಅಲ್ಲಿ ನಿಮಗೆ ರೋಲ್ ಆಗ್ಬಿಡ್ತದೆ. ಏನ್ ಸರ್, ಮೆತ್ಕೊಂಡ ಇಲ್ಲ, ಏನಾಗೋದಿಲ್ಲ. ಈಗ ಬಂದು ಒಂದು 10 ಸೆಕೆಂಡ್ ಉಲ್ಟಾ ಮಾಡ್ತೀನಿ. 2 ಕಡೆ ಚೆನ್ನಾಗಿ ಬೆಂದ ಮೇಲೆ ಮುಚ್ಚಿದ್ರೆ ಚಪಾತಿ ಫುಲ್ ಕಾ ಬರ್ತದೆ. ಅಂದ್ರೆ ಸ್ವಲ್ಪ ಬ್ರೌನ್ ಬರ್ಬೇಕು. ಹೌದು, 2 ಕಡೆ ರೋಸ್ಟ್ ಆಗ್ಬೇಕು, ಆಮೇಲೆ ಫುಲ್ ಕಾ ಬರ್ತದೆ. ಸೂಪರ್. ನೋಡಿ, ಈಗ 2 ಕಡೆ ಚೆನ್ನಾಗಿ ಈಗ ರೋಸ್ಟ್ ಆಗಿದೆ ಮೇಡಮ್. ಈಗ ರೋಸ್ಟ್ ಆದ್ಮೇಲೆ ಎಣ್ಣೆ ಚಪಾತಿ ಬೇಕು ಎಣ್ಣೆ ಹಾಕ್ಬೋದು, ಇಲ್ಲ ಫುಲ್ ಕಪ್ ಬೇಕಂದ್ರೆ ಜಸ್ಟ್ ಇದನ್ನ ಕ್ಲೋಸ್ ಮಾಡಿದ್ರೆ ಸಾಕು. ನೋಡಿ ಚಪಾತಿ ಫುಲ್ ಕಪ್ ಬರ್ತದೆ, ಜಸ್ಟ್ ಲಿಫ್ಟ್ ಮಾಡಿ ಕೊಡಿದ್ರೆ ಸಾಕು. ಹೌದು ಮೇಡಮ್, ಅದೇ ಎತ್ಕೊಳ್ತದೆ. ನಿಮ್ಗೆ ಫುಲ್ ಕಪ್ 1 ಡ್ರಾಪ್ ಆಯಿಲ್ ಇಲ್ಲ, ಅಬೌವ್ 8 ಅವರ್ಸ್ ನಿಮಗೆ ಸಾಫ್ಟ್ನೆಸ್ ಇದೆ. ನಿಮಗೆ ಎಣ್ಣೆನೇ ಬೇಕಾಗಿಲ್ಲ, ಫುಲ್ ಕಪ್ ಸಾಫ್ಟ್ನೆಸ್ ಇರುತ್ತದೆ. 8 ಅವರ್ಸ್ ಇರುತ್ತೆ ಸರ್. 8 ಅವರ್ಸ್ ಸಾಫ್ಟ್ನೆಸ್ ಇರುತ್ತದೆ ಮೇಡಮ್. ಸೂಪರ್. 1 ಡ್ರಾಪ್ ಆಯಿಲ್ ಹಾಕ್ದಂಗೆ ನೋಡಿ ಏನ್ ಸಖತ್ ಫುಲ್ ಕಪ್ ಮಾಡಿದೀವಿ ನಾವು. ಸೂಪರ್ ಸಾಫ್ಟ್ ಫುಲ್ ಕಪ್ ಬಂದಿದೆ ಸರ್. ಇದರಲ್ಲಿ ಇವಾಗ
ಆಲೂ ಪರೋಟ ಎಲ್ಲ ಮಾಡ್ಬೋದು. ನೆಕ್ಸ್ಟ್ ನಾವು ಈಗ ಸ್ಟಫ್ಡ್ ಪರೋಟ ತೋರಿಸ್ತೀನಿ. ಇದೇ ರೀತಿ ಯಾವುದೇ ಸ್ಟಫಿಂಗ್ಸ್ ಮಾಡ್ಕೋಬಹುದು. ಈಗ ಹೋಳಿಗೆ ಅಂದ್ರೆ ಊರ್ನ ಇಟ್ಕೋಬಹುದು. ಕ್ಯಾರೆಟ್, ಪನ್ನೀರ್, ಪಾಲಕ್, ಮತ್ತಿ, ಕ್ಯಾಬೇಜ್, ಎನಿ ವೆಜಿಟಬಲ್ ಸ್ಟಫ್ಡ್ ಏನೇ ಮಾಡಿದ್ರು ಈ ತರ ಚಾಪ್ ಮಾಡ್ಕೊಂಡು ನೀವು. ಇದು ಬಂದು ನಾವು ಲಡ್ಡು ಇಡ್ತೇವೆ, ಸ್ವೀಟ್ ಬುಂದಿ. ಸೊ ಇದೇ ಬಂದು ನಾವು ಆಲೂಗಡ್ಡೆ ಬೇಯಿಸಿದ ಆಲೂಗಡ್ಡೆ, ಕ್ಯಾರೆಟ್, ಹೋಳಿಗೆ ಅಂದ್ರೆ ಊರ್ನ ಇದೇ ತರ ಇಟ್ಕೋಬಹುದು. ಎನಿ ಸ್ಟಫ್ ಇಟ್ಕೋಬಹುದು. ಫಸ್ಟ್ ಈ ತರ ಹಿಟ್ಟನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಜಸ್ಟ್ ಒಳಗಡೆ ಸ್ಟಫ್ಸ್ ಇಡ್ತಾ ಇರೋದು ನೋಡಿ. ಈ ತರ ಯಾವ್ದೇ ಸ್ಟಫಿಂಗ್ಸ್ ಇಟ್ಕೊಳ್ಳಿ. ಈ ತರ ಒಳಗಡೆ ಇಟ್ಬಿಟ್ಟು ಜಸ್ಟ್ ಕ್ಲೋಸ್ ಮಾಡಿ ಪ್ರೆಸ್ ಮಾಡಿದ್ರೆ ಸಾಕು. ಸೂಪರ್ ಸೂಪರ್. 4 ಕಡೆ ಕ್ಲೋಸ್ ಮಾಡ್ತಾರೆ. ಇದೇ ರೀತಿಗೆ ಕ್ಯಾರೆಟ್, ಪನ್ನೀರ್, ಪಾಲಕ್, ಮತ್ತಿ, ಕ್ಯಾಬೇಜ್, ಎನಿ ವೆಜಿಟಬಲ್ ಸ್ಟಫ್ಡ್ ಮಾಡ್ಬೋದು. ನಾನ್ ವೆಜ್ ಅಂದ್ರೆ ಬೋಲಸ್, ಮಟನ್, ಚಿಕನ್, ಕೈಮಾ ಸ್ಟಫ್ಡ್ ಪರೋಟ ಮಾಡ್ಬೋದು. ವೆಜ್ ಅಂದ್ರೆ ಹೋಳಿಗೆ ಮಾಡ್ಬೋದು. ಹೋಳಿಗೆ ಅಂದ್ರೆ ಊರನ್ನ ಇಟ್ಕೊಳ್ತಾರೆ. ಹೋಳಿಗೆ ಒಬ್ಬಟ್ಟು ಕೂಡ ಇದೇ ಮಾಡ್ಬೋದು ನೋಡಿ. ಸೇಮ್ ಈ ತರ ಫ್ಲಾಟ್ ಮಾಡಿ ಇಟ್ಕೊಂಡು ನೋಡಿ ಜಸ್ಟ್ ಇಡ್ತಾ ಇರೋದು. ಇಲ್ಲಿ ಮೇಲೆ ಇಟ್ಬಿಟ್ಟು 1 ಇಂಚ್ ಹಿಂದ್ಗಡೆ ಮೇಡಮ್. ಯಾವ್ದೇ ಇಡ್ತೀರಿ 1 ಇಂಚ್ ಹಿಂದ್ಗಡೆ ಜಸ್ಟ್ ಪ್ರೆಸ್ ಮಾಡಬಹುದು. ಈವನ್ ಸ್ಟಫಿಂಗ್ ಸೂಪರ್. ಏನ್ ಪೇಪರ್ ಆಗಿದೆ ಸರ್ ಇದು. ಹೌದು ಮೇಡಮ್. ಸೊ ಇದೇ ತರ ಹೋಳಿಗೆ ಇದೇ ತರ ಪೇಪರ್ ತರ ಬರ್ತದೆ ನಿಮ್ಗೆ. ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕಬಹುದು. ಎಣ್ಣೆ, ಗೀ, ಬಟರ್ ಯಾವ್ದು ಬೇಕಾದ್ರೆ ಅಲ್ಲಿ ಹಾಕೊಳ್ಳಿ. ಈಗ ಸ್ಟಫಿಂಗ್ಸ್ ಮ್ಯಾಂಡೇಟರಿ ಇಲ್ಲ ಎಣ್ಣೆ ಹಾಕೋಬೇಕು ಅಂತ. ಎಣ್ಣೆ ಹಾಕೋದ್ರೇನು ಬರುತ್ತೆ. 40 ಐಟಮ್ ಮಾಡ್ತೀನಿ ಅಂದ್ರೆ 40 ಐಟಮ್ ವಿತೌಟ್ ಆಯಿಲ್ ಮಾಡಬಹುದು, ವಿತ್ ಆಯಿಲ್ ಮಾಡಬಹುದು. ಇವನ್ ನಾನ್ ವೆಜ್ ಐಟಮ್ ಕೂಡ ವಿತೌಟ್ ಆಯಿಲ್ ಅಲ್ಲಿ ಫ್ರೈ ಮಾಡಬಹುದು, ವಿತ್ ಆಯಿಲ್ ಮಾಡ್ಕೋಬಹುದು. ಸೊ ನಿಮ್ಗೆ 2 ಟೈಪ್ ಆಪ್ಷನ್ಸ್ ಇದೆ ಇದರಲ್ಲಿ. ಸೂಪರ್ ಸೂಪರ್. ನೋಡಿ ಏನ್ ಸಕ್ಕತ್ತಾಗಿ ಬಂದಿದೆ. ಜಸ್ಟ್ ಎಷ್ಟು ಹೇಳಿದ್ರಿ ಸರ್ ಇದು ಪ್ರೈಸ್? ಲಾಸ್ಟ್ ಅಲ್ಲಿ ರಿವೀಲ್ ಮಾಡೋಣ. ನೋಡಿ ಯಾಕಂದ್ರೆ ಪ್ರೈಸ್ ಹೇಳ್ಬಿಟ್ಟಿದ್ರೆ ಅವರು ಸಡನ್ ಫುಲ್ ಇದು ಶಾಕ್ ಆಗ್ತೀರಾ. ಇಲ್ಲ ಫುಲ್ ಪ್ರಾಡಕ್ಟ್ ನೋಡಿದ್ರೆ ಪ್ರೈಸ್ ನೋಡಕ್ಕೆ ಮುಂಚೆ ಈ ಪ್ರಾಡಕ್ಟ್ ಬಗ್ಗೆ ಎಷ್ಟು ವರ್ತ್ ಇದೆ ನೋಡಿ ಥಿಂಕ್ ಮಾಡಬೇಕು ಅಷ್ಟೇ. ಏನ್ ತೆಳ್ಳಗಾಗಿದೆ. ಇಲ್ಲೇ ನೋಡಿ ನೀವು ಕಾಯಿ ಒಬ್ಬಟ್ಟು ಮಾಡ್ಬೇಕು, ಹೋಳಿಗೆ ಮಾಡ್ಬೇಕು, ಪರೋಟ ಮಾಡ್ಬೇಕು. ಜಸ್ಟ್ ಇದು 1 ನಿಮಿಷದಲ್ಲಿ ಆಗ್ಬಿಡುತ್ತೆ. ಹೌದು. ಜಸ್ಟ್ ನೀವೀಗ ಉಂಟೆ ಮಾಡಿ ಇಟ್ಕೊಂಡು ರಾಗಿದ್ ಮಾಡ್ಬೇಕಾ, ಅಕ್ಕಿದ್ ಮಾಡ್ಬೇಕಾ, ಚಪಾತಿ ಮಾಡ್ಬೇಕಾ ಮಾಡಿಟ್ಕೊಂಡು 1 ನಿಮಿಷದಲ್ಲಿ ಒಂದೊಂದು ಮಾಡ್ತಾ ಇರ್ಬೋದು. ಬ್ರೇಕ್ಫಾಸ್ಟು, ಬೆಳಗ್ಗೆ ಏನಾದ್ರು ವರ್ಕಿಂಗ್ ಇದೀರಾ, ಕೆಲ್ಸಕ್ಕೆ ಟೈಮ್ ಇಲ್ಲ, ಡೆಫಿನೆಟ್ಲಿ ಈ ತರ ಪ್ರಾಡಕ್ಟ್ಸ್ ನ ತಗೊಂಡ್ಬಿಟ್ರೆ. ಕಿಚನ್ ನಾಲೆಜ್ ಎಲ್ಲ, ನಾವು ಕಿಚನ್ ಹೋಗಿಲ್ಲ, ನಮಗೆ ಕಿಚನ್ ಬರಲ್ಲ ಅಂದ್ರೆ ಅವರು ಕೂಡ ಇದನ್ನ ಮಾಡಬಹುದು, ಆರಾಮಾಗಿ ಯೂಸ್ ಮಾಡಬಹುದು. ಟೈಮ್ ಇಲ್ಲ, ಅಡಿಗೆ ಮಾಡಕ್ ಟೈಮ್ ಇಲ್ಲ ಅನ್ನೋರು ಕೂಡ ನೋಡಿ. ಹೋಳಿಗೆ ರೆಡಿ ಆಯ್ತು ನೋಡಿ. ಏನ್ ಸೂಪರ್ ಆಗೋಯ್ತಪ್ಪ, ಸೂಪರ್. ಯಾವುದೇ ಸ್ಟಫ್ಡ್ ಮಾಡ್ಕೋಬಹುದು ನೋಡಿ. ಇದು ಹೋಳಿಗೆ, ಲಡ್ಡು ಹೋಳಿಗೆ ನಾವು ಮಾಡಿರೋದು ಸಖತ್ತಾಗಿ ಆಗ್ಬಿಟ್ಟಿದೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಬಂದು ಅಕ್ಕಿ ರೊಟ್ಟಿ ಮಾಡಿ ತೋರಿಸ್ತೀನಿ. ಹಾ ಪರವಾಗಿಲ್ಲ. ಇವಾಗ ಅದು ಕೂಡ ಹೀಗೆ ಕಲ್ಸ್ಕೊಂಡಿದೀವಿ. ಓಕೆ, ಅಕ್ಕಿ ರೊಟ್ಟಿ ತರ ನಾರ್ಮಲ್ ಸ್ವಲ್ಪ ನೀರಾಗಿ ಕಲ್ಸ್ಕೊಳ್ಳಿ. ಯಾವುದೇ ಬಂದು ನೀರಾಗಿ ಹಾಕೊಳ್ಳಿ. ಸ್ವಲ್ಪ ಅಂಟು ಬರ್ದ್ಬಿಟ್ಟು ಹಸಿ ಟಚ್ ನೋಡಿ. ನೀರಾಗಿ ಅಂದ್ರೆ ನೋಡಿ ನಾನು ತೋರಿಸ್ತಾ ಇದೀನಿ ನಿಮ್ಗೆ. ನೀರಂದ್ರೆ ಅಷ್ಟು ನೀರು ಅಲ್ಲ, ನಾವ್ ಎಷ್ಟು ಕಲ್ಸ್ತೀವೋ ಅದಕ್ಕಿಂತ ಸ್ವಲ್ಪ ತೆಳುವು ಅಷ್ಟೇ ಮಾಡಿ ಮಿಕ್ಸ್ ಮಾಡಿ. ಸೊ ಇದು ಬಂದು ಸೇಮ್ ಅದೇ ತರನೇ. ಸೊ ಈ ಉಂಡೆ ಇಡ್ತಾರೆ, ಜಸ್ಟ್ ಪ್ರೆಸ್ ಮಾಡಿ 1 ಸೆಕೆಂಡ್ ಬಿಟ್ಬಿಟ್ಟು ಓಪನ್ ಮಾಡ್ತಾರೆ ಅಷ್ಟೇ. ನೋಡಿ 1 ಸೆಕೆಂಡ್ ಬಿಟ್ಬಿಟ್ಟು ಈ ತರ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಈವನ್ ಆಗಿ ನಿಮಗೆ ಸ್ಟಫಿಂಗ್ಸ್ ಬಂದಿರುತ್ತೆ. ಸರ್ ಈರುಳ್ಳಿ, ಮೆಣಸಿನಕಾಯಿ ಎಲ್ಲ ಹಾಕಿದೀವಿ. ಎಲ್ಲ ಹಾಕಿದೀನಿ. ಇದೇ ತರ ರಾಗಿನ ಇದೇ ತರ ಮಾಡಿಸ್ಕೋಬಹುದು ನೀವು ಈವನ್ ಆಗಿ. ಸೂಪರ್. ಇದನ್ನ ಮುಚ್ಚಿದ್ರೆ ಕ್ರಿಸ್ಪಿ ಆಗುತ್ತೆ. ಹೌದು, ಕ್ರಿಸ್ಪಿ ಆಗುತ್ತೆ. ನಾರ್ಮಲ್ ಬೇಕಂದ್ರೆ ಸಾಫ್ಟ್ ಬೇಕಂದ್ರೆ ಓಪನ್ ಅಲ್ಲೇ ಬೇಯಿಸ್ಕೋಬಹುದು. ಅದೇ ರೀತಿ ಇದರಲ್ಲಿ ಜೋಳ ರೊಟ್ಟಿ ಬರಲ್ಲ. ತುಂಬಾ ಜನ ಕೇಳ್ತಾರೆ ಜೋಳ ರೊಟ್ಟಿ ಬರುತ್ತೆ. ಜೋಳ ರೊಟ್ಟಿ ಬರಲ್ಲ. ಬಟ್ ಜೋಳ ರೊಟ್ಟಿ ಏನ್ ಮಾಡ್ಬೋದು, ತೀರಾ ಕೆಲಸ ಇರಲ್ಲ. ಈಗ ನೀವು ಏನ್ ಮಾಡಿ, ಬಟರ್ ಪೇಪರ್ ಆಫ್ ಮಾಡ್ಬಿಡಿ ಮೆಷಿನ್ಗೆ. ವಿತೌಟ್ ಕರೆಂಟ್ ಇರುವಾಗ ಒಂದು ಬಟರ್ ಪೇಪರ್ ಹಾಕ್ಬಿಟ್ಟು ಜೋಳ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಅದು ರೋಲ್ ಆಗ್ಬಿಡ್ತದೆ. ಸೊ ಎಂಚಲ್ಲಿ ಹಾಕೋಬಹುದು. ಸೊ ಆತರ ಮಾಡ್ಬೇಕು. ಜಿಗಿ ಇರಲ್ಲ, ಸೊ ಅದಕ್ಕೆ ಬಂದು ಅದು ಇದರಲ್ಲಿ ಒತ್ತಕ್ಕಾಗೋದಿಲ್ಲ. ಬಟ್ ಜೋಳ ರೊಟ್ಟಿ ನಿಮಗೆ ರೋಲ್ ಮಾಡ್ಕೋಬಹುದು, ರೋಲ್ ಮಾಡಿ ಮಾಡಬಹುದು. ಸೂಪರ್ ಸರ್. ಸೊ ಇದು ನಿಮಗೆ ಕ್ರಿಸ್ಪಿ ಆಗಿದೆ ನೋಡಿ ಅಷ್ಟೇ. ಎಷ್ಟು ಬೇಕಾದ್ರೆ ನಾವು ರೋಸ್ಟ್ ಮಾಡ್ಕೋಬಹುದು. ವಿತಿನ್ ಅ ಮಿನಿಟ್ ಒಳಗೆ ನಮಗೆ ಎಲ್ಲ ರೆಡಿ ಆಗ್ಬಿಡ್ತಾ ಇದೆ. ಸೂಪರ್. ಮ್ಯಾಕ್ಸಿಮಮ್ ನಾವು ಬಂದ್ಬಿಟ್ಟು 40 ಸೆಕೆಂಡ್ಸ್ ಒಂದು ಚಪಾತಿಗಾಗ್ಲಿ, ದೋಸೆಗಾಗ್ಲಿ. ಈಗ ರೊಟ್ಟಿ ಮಾತ್ರ ಒಂದು 1 ಮಿನಿಟ್ ತಗೊಳ್ತದೆ. ಫಿಶ್ ಅಂದ್ರೆ ಒಂದು 7 ಮಿನಿಟ್ಸ್, ಚಿಕನ್ ಟಿಕ್ಕಾ ಒಂದು 10 ಮಿನಿಟ್ಸ್. ಸೊ ಅದ್ರ ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಟೈಮ್ ತಗೊಳುತ್ತೆ. ಚಿಕನ್, ನಾನ್ ವೆಜ್ ಎಲ್ಲ ಸ್ವಲ್ಪ 7-10 ಮಿನಿಟ್ಸ್ ತಗೊಂಡ್ರೆ ರೋಸ್ಟ್ ಆಗಿದೆ ಗೊತ್ತಾಗುತ್ತೆ ಅಕ್ಕಿದು. ಎಷ್ಟು ಬೇಕೋ ಅಷ್ಟು ನಾವು ರೋಸ್ಟ್ ಮಾಡ್ತೀವಿ. ಸೊ ನಿಮಗೆ ಎಷ್ಟು ಬೇಕೋ ರೋಸ್ಟ್ ಮಾಡ್ಕೊಬಹುದು ಅಷ್ಟೇ ಮೇಡಮ್. ಇವಾಗ ಆಕ್ಚುಲಿ ಇದು ಬೆಂದಿದೆ. ನಿಮಗೆ ಇನ್ನ ರೋಸ್ಟ್ ಬೇಕಂದ್ರೆ ಇನ್ನೊಂದು ನಿಮಿಷ ಮಾಡ್ಕೊಂಡ್ರೆ ಮುಗೀತು. ಕ್ರಿಸ್ಪಿ ಆಗಿ ಬೇಕಂದ್ರೆ ಕಡಕ್ ಬೇಕಂದ್ರೆ ಕ್ಲೋಸ್ ಮಾಡಿ ಬಿಡಿದ್ರೆ ಕಡಕ್ ಆಗುತ್ತೆ ಅಷ್ಟೇ. ಕ್ರಿಸ್ಪಿ ಕಡಕ್ ಚಪಾತಿ ರೊಟ್ಟಿ ಬೇಕಂದ್ರೆ ಈ ತರ ಕ್ಲೋಸ್ ಮಾಡಬಹುದು. ಸಾಫ್ಟ್ ಬೇಕಂದ್ರೆ ಓಪನ್ ಇರಬೇಕು. ಓಕೆ. ದೋಸೆಗೆ ಎಲ್ಲದಕ್ಕೂ ಸೇಮ್ ಪ್ರೊಸೀಜರ್. ಅಷ್ಟೇ, ಸೇಮ್ ಪ್ರೊಸೀಜರ್. ಓ ಸೂಪರ್ ಸರ್. ನೆಕ್ಸ್ಟ್ ತೋರಿಸಿ ಸರ್. ನೆಕ್ಸ್ಟ್ ಏನ್ ಮಾಡೋಣ? ಈಗ ನಾವು ಚಪಾತಿ ಮಾಡಿದೀನಿ. ಈಗ ನಾನು ನೆಕ್ಸ್ಟ್ ಬಂದು ದೋಸೆ ಮಾಡ್ತೋಸಿ. ಯಾಕಂದ್ರೆ ತುಂಬಾ ಜನ ಒಂದು ಚಪಾತಿಗೆ ತವಾಗ, ರೊಟ್ಟಿಗೆಲ್ಲ ಒಂದು ತವಾ ಇಟ್ಕೊಳ್ತಾರೆ, ದೋಸೆಗೆ ಒಂದು ಇಟ್ಕೊಂಡಿರ್ತಾರೆ. ಇದರಲ್ಲಿ ಚಪಾತಿ ದೋಸೆ ಒಂದೇ ಇದರಲ್ಲಿ ನೀವು ಮಾಡಿಸ್ಕೋಬಹುದು. ಯೂಶಲಿ ನಾವು ಹೆಂಗಸರೆಲ್ಲ ಚಪಾತಿಗೊಂದು ದೋಸೆಗೊಂದು ಮೇಂಟೈನ್ ಮಾಡ್ತೀವಿ. ಇಲ್ಲಿ ನೋಡಿ ಹಾಕಿ ದೋಸೆ ಚಪಾತಿ ಎಲ್ಲ ಒಂದ್ರಲ್ಲೇ ಮಾಡ್ಬೋದು. ಹೌದು. ಮೇಂಟೆನೆನ್ಸ್ ಕೂಡ ಈಸಿ. ನೀವು ಜಸ್ಟ್ ಈ ತರ ಒಂದು ಟವಲ್ ಇಟ್ಕೊಂಡು ಒರೆಸ್ಕೊಂಡ್ಬಿಟ್ರೆ ಆಯ್ತು. ಇದನ್ನ ವಾಷಿಂಗ್ ಎಲ್ಲ ಹೇಗೆ ಸರ್? ಇದು ವಾಷಿಂಗ್ ಬಂದು ಬರೀ ಕಾಟನ್ ಕ್ಲಾತ್ ಅಲ್ಲಿ ಈ ತರ ಟೈಟ್ ಆಗಿ ಒರೆಸ್ಬಿಡಿದ್ರೆ ಆ ಸೈನಸ್ ಎಲ್ಲ ಹೋಗ್ಬಿಡ್ತದೆ ಅಷ್ಟೇ. ಹೌದು. ನೀವು ಬಿಸಿಲಿ ಒರೆಸ್ಬಿಡಿ. ಬಿಸಿಲಿ ಒರೆಸ್ಬಿಡಿದ್ರೆ ನಿಮ್ಗೆ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ. ಸೊ ಈರುಳ್ಳಿ ದೋಸೆಗೆ ಮೇಲ್ಗಡೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಈರುಳ್ಳಿ ಎಲ್ಲ ಕೂಡ ರೋಸ್ಟೆಡ್ ಆಗುತ್ತೆ. ಈರುಳ್ಳಿ ದೋಸೆ ಆಗುತ್ತೆ. ಹೌದು. ಈರುಳ್ಳಿ ಈ ತರ ಕಟ್ ಮಾಡ್ಬಿಟ್ಟು ಸೊ ನೀವು ಕ್ಲೋಸ್ ಮಾಡಿದ್ರೆ ಕ್ರಿಸ್ಪಿ ಟೈಪ್
ಸ್ವಲ್ಪ ಗೀ ಬಟರ್ ಇಲ್ಲ ಆಯಿಲ್ ಯಾವ್ದು ಬೇಕಂದ್ರೆ ಇದ್ರ ಮೇಲೆ ಬೇಕಾದ್ರೂ ಹಾಕಿ ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಕ್ರಿಸ್ಪಿ ಟೈಪ್ ಬರ್ತದೆ ನಿಮಗೆ. ಬಟರ್ ಗೀ ಏನಾದ್ರೂ ಹಾಕ್ತಾ ಇದ್ರೆ ಮೇಲೆ ಸ್ವಲ್ಪ ಹೀಗೆ ಹಾಕಿ ಕ್ಲೋಸ್ ಮಾಡ್ಬಿಟ್ರೆ ಮುಗ್ದೋಯ್ತು. ಕ್ರಿಸ್ಪಿನೆಸ್ ಬರ್ತದೆ. ಸೂಪರ್ ಸೂಪರ್. ಎಷ್ಟೊತ್ತಾಗುತ್ತೆ ಸರ್ ಇದು ಈರುಳ್ಳಿ ದೋಸೆ? ಮೇಡಮ್ ಇದು ಒಂದು 20 ಸೆಕೆಂಡ್ಸ್ ಮೇಡಮ್ ಅಷ್ಟೇ. 20 ಸೆಕೆಂಡ್ಸ್ ಆಗುತ್ತೆ. ನೀವು ಓಪನ್ ಮಾಡಿ ತೆಗಿಬಹುದು ಅಷ್ಟೇ. ನೋಡಿ ಈರುಳ್ಳಿ ಎಲ್ಲ ರೋಸ್ಟ್ ಆಯ್ತು. ಒಂದ್ ಸೈಡ್ ಹಂಗೆ ತೆಗಿಬಹುದು. ಬೇಕಂದ್ರೆ ಇಲ್ಲ ನಮಗೆ ಡಬಲ್ ಸೈಡ್ ಬೇಕಂದ್ರೆ ಜಸ್ಟ್ ಉಲ್ಟಾ ಮಾಡಿ ಡಬಲ್ ಸೈಡ್ ತೆಗಿಬಹುದು. ಡಬಲ್ ಸೈಡ್ ರೋಸ್ಟ್ ಮಾಡಬಹುದು. ಡಬಲ್ ಸೈಡ್ ಒಂದೇ ಸೈಡ್ ಸೆಕೆಂಡ್ ಒಂದೇ ಸೈಡ್ ಮಾಡ್ಕೋಬಹುದು. ಈರುಳ್ಳಿ ದೋಸೆ ರೆಡಿ. ಗೊತ್ತಾಗುತ್ತೆ ಈರುಳ್ಳಿ ಎಲ್ಲ ರೋಸ್ಟ್ ಆಗಿರ್ತದೆ. ಸೊ ಈರುಳ್ಳಿ ದೋಸೆ ರೆಡಿ ನಿಮಗೆ. ಜಸ್ಟ್ ಒಂದೇ ಪ್ರಾಡಕ್ಟ್ ಅಲ್ಲಿ ಸೂಪರ್. ಇನ್ ಗ್ಯಾಸ್ ಬೇಡ, ಒಲೆ ಬೇಡ, ಏನು ಬೇಡ. ಇದಕ್ಕೆ ಮಲ್ಟಿ ಯೂಸೇಜ್ ಮಾಡ್ಕೋಬಹುದು. ಮಲ್ಟಿ ಯೂಸೇಜ್. ನೆಕ್ಸ್ಟ್ ನಾವು ಒಂದು ಬ್ರೆಡ್ ಟೋಸ್ಟ್ ಮಾಡಿ ತೋರಿಸ್ತೀನಿ. ಓಹೋ, ಬ್ರೆಡ್ ಟೋಸ್ಟ್ ಮಾಡ್ತೀರಾ ಇದರಲ್ಲಿ? ಬ್ರೆಡ್ ಟೋಸ್ಟ್ ಚೀಸ್ ಗೀ ಬಟರ್ ಏನ್ ಬೇಕಾ ಹಾಕೋಬಹುದು. ನೋಡಿ ಬ್ರೆಡ್ ಮತ್ತೆ ಸ್ಯಾಂಡ್ವಿಚ್ ಮೇಕರ್ ಎಲ್ಲ ಏನಕ್ಕೆ ಸರ್? ಒಂದೇ ಸಾಕಲ್ಲ? ಎಲ್ಲ ನಿಮ್ಮ ಅದೇ ಹೇಳ್ತಾ ಇದೀನಿ, ಮಲ್ಟಿ ಮೇಕರ್. ಒಂದು ಸ್ಯಾಂಡ್ವಿಚ್ ಮೇಕರ್ ಕಲ್ಸ, ಒಂದು ತವಾ ಕಲ್ಸ, ಒಂದು ಚಪಾತಿ ಮೇಕರ್ ಅಂತ ಹಳೆ ಮಾಡೋದು ಬಂದಿತ್ತು ಅದರ ಕಲ್ಸ, ಸೊ ಅದರ ರೋಲ್ ಮಾಡೋ ಕೆಲಸ ಎಲ್ಲ ಇದರಲ್ಲಿ ಆಗ್ಬಿಡ್ತದೆ. ಎಲ್ಲ ಒಂದೇ ಮಲ್ಟಿ ಒಂದೇ ಇದರಲ್ಲಿ ಆಗ್ಬಿಡ್ತದೆ. ನೋಡಿ ಇದಕ್ಕೆ ನೀವು ಚೀಸ್ ಗೀ ಬಟರ್ ಹಾಕ್ತಾರೆ, ಆಯಿಲ್ ಬಟರ್ ಏನ್ ಬೇಕು ಹಾಕಿ ಕ್ಲೋಸ್ ಮಾಡಿ. ಸೊ ಒಂದು 10 ಸೆಕೆಂಡ್ಸ್ ಅಲ್ಲಿ ಟೋಸ್ಟ್ ಆಗುತ್ತೆ. ಉಲ್ಟಾ ಮಾಡಿ ಒಂದು 10 ಸೆಕೆಂಡ್ಸ್. ಸೊ ಬ್ರೆಡ್ ಟೋಸ್ಟ್ ರೆಡಿ ಆಗುತ್ತೆ. ಸೂಪರ್ ಸೂಪರ್. ಟೋಸ್ಟ್ ಆಗಿರ್ತದೆ. ಉಲ್ಟಾ ಮಾಡಿ ಒಂದು 10 ಸೆಕೆಂಡ್ಸ್. ಸೊ ಎಷ್ಟು ಬೇಕಾ ಅಂತ ಟೋಸ್ಟ್ ಮಾಡ್ಕೋಬಹುದು. ನಾವು ಲೈಟ್ ಟೋಸ್ಟ್ ಬೇಕಂದ್ರೆ ಸ್ವಲ್ಪ ಬೇಗ ತೆಗೆದ್ರೆ ಲೈಟ್ ಟೋಸ್ಟ್ ಆಗುತ್ತೆ. ಇದು ಸ್ವಲ್ಪ ಡಾರ್ಕ್ ಟೋಸ್ಟ್ ಮಾಡಿ ಅಂದ್ರೆ ಇರೋ ಲೆಕ್ಕ ನಾನು ನೋಡ್ತಾ ಇದ್ರೆ 5 ಸೆಕೆಂಡ್ ಗೆಲ್ಲ ಟೋಸ್ಟ್ ಆಗ್ಬಿಡ್ತಾ ಇದೆ ಇದು. ಅಷ್ಟೇ 5 ಸೆಕೆಂಡ್ಸ್. ನೀವು ಬೇಗ ಮಾಡ್ಕೋಬಹುದು. ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು ಅಷ್ಟೇ. ಸ್ವಲ್ಪ ಡಾರ್ಕ್ ಕ್ರಿಸ್ಪಿನೆಸ್ ಬೇಕಂದ್ರೆ ಮಾಡ್ಬೋದು, ಮಾಡಿ. ಸಾಫ್ಟ್ ಬೇಕಂದ್ರೆ ನಾರ್ಮಲ್. ಸೂಪರ್ ಸೂಪರ್. ಎರಡು ಟೈಪ್ ಟೋಸ್ಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನಾವು ನೋಡಿ ಬ್ರೆಡ್ ಆಮ್ಲೆಟ್ ಮಾಡಿ ತೋರಿಸ್ತೀನಿ ನಿಮಗೆ. ಮತ್ತೆ ಇದು ಹೇಗೆ ಸರ್? ಕರೆಂಟ್ UPS ಎಲ್ಲ ವರ್ಕ್ ಆಗುತ್ತಾ? ಕರೆಂಟ್ ಬಂದು ಜಾಸ್ತಿ ಏನಿಲ್ಲ ಮೇಡಮ್. 2 ಅವರ್ ಯೂಸ್ ಮಾಡಿದ್ರೆ 1 ಯೂನಿಟ್ ಆಗುತ್ತೆ. ನಾರ್ಮಲ್ ಲೈಟಿಂಗ್ ಪಾಯಿಂಟ್ 2 ಅವರ್ 105 ಚಪಾತಿ ಮಾಡಬಹುದು. UPS ಗೆ ಮನೇಲಿ ಮಿಕ್ಸಿ ಎಲ್ಲ ಯೂಸ್ ಮಾಡ್ತಾರೆ. ಒಂದು 750 ವಾಟ್ಸ್ ಮಿಕ್ಸಿ, ಯಾಕಂದ್ರೆ ಇದು ನಾವು ಹೇಳಿದಿನಲ್ವಾ 500 ವಾಟ್ಸ್ ಇರ್ತದೆ. ಸೊ ಒಂದು 750 ವಾಟ್ಸ್ ಮಿಕ್ಸಿ ಯೂಸ್ ಮಾಡಿದ್ರೆ ನಾವು ಯೂಸ್ ಮಾಡಿಸ್ಕೋಬಹುದು. ಸ್ವಲ್ಪ ಬೇರೆ ಲೈಟಿಂಗ್ ಮಾತ್ರ ತಗೊಂಡಿದ್ದಾರೆ, ಅದಂದ್ರೆ ಯೂಸ್ ಆಗಲ್ಲ. ಸ್ವಲ್ಪ ಜಾಸ್ತಿ ಕೆಪಾಸಿಟಿ ಇದ್ರೆ ಯೂಸ್ ಆಗುತ್ತೆ. ಮೋಸ್ಟ್ಲಿ ಸಿಟಿಯಲ್ಲಿ ಕರೆಂಟ್ ಅಷ್ಟು ಇದಾಗೋದಿಲ್ಲ. ರೂರಲ್ ಕಡೆ ಅದರ ಯೂಸ್ ಮಾಡಿಸ್ಕೋಬಹುದು. ಸೊ ಈಗ ಆಮ್ಲೆಟ್ ಮಾಡ್ಬೇಕಂದ್ರೂ ಹಿಂಗೆ ಮೊಟ್ಟೆ ಹಾಕಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಈರುಳ್ಳಿ ಕೂಡ ಹಾಕ್ತಾ ಇದೀವಿ. ಹಾಕ್ಬೋದು. ಇದಂದ್ರೆ ನೀವು ಸ್ಪೆಟ್ ಮಾಡ್ಬೇಕಾ ಸ್ಪೂನ್ ಅಲ್ಲಿ ಮಾಡ್ಬೇಕಂದ್ರಲ್ಲ, ಹಂಗ ಹಾಕ್ಬಿಟ್ಟು ಹಂಗೆ ಟ್ವಿಸ್ಟ್ ಮಾಡಿದ್ರೆ ಅದಾಗುತ್ತೆ. ಎಲ್ಲಾ ಕಡೆ ಈವನ್ ಆಗಿ ಬಂದ್ಬಿಡುತ್ತೆ. ಓ ಹೌದು. ಓಕೆ ಸೂಪರ್. ಸೊ ಬೇರೆ ಆಮ್ಲೆಟ್ ಅಂದ್ರೆ ಇದ್ರ ಹಾಕ್ಬೋದು. ಇಲ್ಲ ಫುಲ್ ಬಾಯ್ಲ್ ಆ ಬಾಯ್ಲ್ ಹಂಗೆ ಹೊಡೆದು ಹಾಕಬಹುದು. ಯಾಕಂದ್ರೆ ಕಡಾಯಿ ತರ ಇರೋದ್ರಿಂದ ಆಚೆ ಕಡೆ ಯಾವ್ದು ಹೋಗೋದಿಲ್ಲ ನಿಮ್ಗೆ. ಈ ತರ ಸ್ಪ್ರೆಡ್ ಮಾಡ್ಕೊಂಡ್ರೆ ಆಯ್ತು, ಅಥವಾ ಸ್ಪೂನ್ ಅಲ್ಲಿ ಸ್ಪ್ರೆಡ್ ಮಾಡಿದ್ರೆ ಮುಗ್ದೋಯ್ತು. ಹೌದು, ಬೇಕಂದ್ರೆ ಸ್ಪೂನ್ ಅಲ್ಲಿ ಸ್ಪ್ರೆಡ್ ಮಾಡ್ಕೊಂಡು ನೋಡಿ ಸ್ಪೂನ್ ಅಲ್ಲೇ ಮಾಡ್ಕೊಂಡ್ಬಿಡ್ಬೋದು ಆರಾಮಾಗಿ. ಕಷ್ಟ ಅನ್ನೋರಿಗೆ ಬೇಕಂದ್ರೆ ಮಾಡ್ಕೋಬಹುದು. ಹಿಂಗೆ ನೀವು ಇದೇ ತರ ಬೇಕಂದ್ರೆ, ಯಾಕಂದ್ರೆ ಒಂದೊಂದ್ ಕಡೆ ನೀವು ಟೂರ್ಗೆ ತಗೊಂಡು ಹೋಗ್ತೀರಾ, ಅಲ್ಲಿ ಹೋಗಿ ಸ್ಪೂನ್ ಸಿಗಲ್ಲ. ಬ್ರೆಡ್ ಆಮ್ಲೆಟ್ ಬ್ರೆಡ್ ಪ್ಯಾಕೆಟ್ ಸಿಗುತ್ತೆ, ಎಗ್ ಸಿಗುತ್ತೆ, ಸಾಲ್ಟ್ ಪ್ಯಾಕೆಟ್ ಮಿಕ್ಸ್ ಮಾಡ್ಬಿಟ್ಟು ಹಾಕೋಬಹುದು. ಜಸ್ಟ್ ಮಲ್ಟಿ ಮೇಕರ್ ಅಲ್ಲಿ ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಆಯಿಲ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಪಫಿನೆಸ್ ಬರ್ತದೆ. ಇದೇ ನಿಮಗೆ ಬ್ರೆಡ್ ಆಮ್ಲೆಟ್ ಬೇಕಂದ್ರೆ ಇದು ಬ್ರೆಡ್ ಕೂಡ ಇದೇ ತರ ನೀವು ಇದರಲ್ಲಿ ಡಿಪ್ ಮಾಡ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿಬಿಟ್ಟಿದ್ರೆ ಬ್ರೆಡ್ ಆಮ್ಲೆಟ್ ಅಷ್ಟೇ. ಓಹೋ, ಇವಾಗ ಕ್ಲೋಸ್ ಮಾಡೋದ್ರಿಂದ ಇದು ಫಲ್ಫಿ ಆಗಿ ಬರುತ್ತೆ. ಸೊ ಕ್ಲೋಸ್ ಮಾಡಿದ್ರೆ ಪಫಿ ಆಗುತ್ತೆ. ಬೇಗ ಕೂಡ ನಿಮಗೆ ಫುಲ್ಕಾ ತರ ಪಫಿನೆಸ್ ಬರ್ತದೆ. ಕಡಾಯಿಯಲ್ಲಿ ನಾವು ಕ್ಲೋಸ್ ಮಾಡಿದ್ರೆ ಹೆಂಗೆ ಪಫಿ ಬರ್ತದೋ ಅದೇ ರೀತಿಗೆ ಇದರಲ್ಲಿ ಪಫಿ ಬರ್ತದೆ. ಸೂಪರ್ ಸೂಪರ್. ನೋಡಿ ಪಫಿ ಎಗ್ ಆಗುತ್ತೆ. ಸಾಫ್ಟ್ ಆಗಿ ಪಫಿ ಆಗಿ ಪೇಪರ್ ಆಮ್ಲೆಟ್ ರೆಡಿ ಆಗೋಯ್ತು ವಿತ್ ಬ್ರೆಡ್. ಬ್ರೆಡ್ ಆಮ್ಲೆಟ್ ರೆಡಿ. ಸೊ ಏನ್ ಸೂಪರ್. ಅಪ್ಪ ನೋಡಿ ಏನ್ ಸಕ್ಕತ್ತಾಗಿದೆ. ಎಲ್ಲೂ ಕಿತ್ತೋಗಿಲ್ಲ, ಏನು ಆಗಿಲ್ಲ. ಎಲ್ಲ ಒಂದೇ ಇದರಲ್ಲಿ ಆಗುತ್ತೆ. ಕ್ಲೀನಿಂಗ್ ಬಂದು ಏನ್ ಕಷ್ಟ ಏನಿಲ್ಲ. ಜಸ್ಟ್ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಸಾಕು. ಒಂದು ಬಟ್ಟೆಯಲ್ಲಿ ಈ ತರ ಬಿಸಿ ಇದ್ದಾಗ ಏನಾದ್ರೂ ಹಾಟ್ ಗ್ಲೌಸ್ ಇಟ್ಕೊಂಡು ಈ ತರ ಒರೆಸ್ಕೊಂಡ್ಬಿಟ್ರೆ ಮುಗ್ದೈತೆ ಕ್ಲೀನಿಂಗ್. ಈಗ ಮಕ್ಕಳೆಲ್ಲ ಬಂದು ಪಲ್ಯ ತಿನ್ನೋದಿಲ್ಲ. ಹೌದು, ಪಲ್ಯ ತಿನ್ನೋದಕ್ಕೆ ಬದಲಾಗಿ ಈ ತರ ಬೆಂಡೆಕಾಯಿ ಆಗ್ಲಿ, ಹಾಗಲಕಾಯಿ, ಬದನೆಕಾಯಿ ಎಲ್ಲ ಬಂದು ನಿಮಗೆ ಆಯಿಲ್ ಚಟ್ನಿ ಮಾಡಕ್ಕೆ ಇದಕ್ಕೆಲ್ಲ ನಿಮಗೆ ಫ್ರೈ ಮಾಡ್ತಾರೆ. ಅದಕ್ಕೆ ಬೆಲೆ ಇದ್ರಲ್ಲಿ ನಾವು ಫ್ರೈ ಮಾಡಿಸ್ಕೋಬಹುದು. ರೋಸ್ಟೆಡ್ ಟೈಪ್ ಮಾಡ್ಕೋಬಹುದು. ಬೆಳ್ಳುಳ್ಳಿ ಸುಡಬಹುದು. ಸೊ ಸ್ಯಾಂಪಲ್ಗೆ ನಾವು ಬೆಂಡೆಕಾಯಿ ಫ್ರೈ ಮಾಡಿ ತೋರಿಸ್ತೀನಿ. ನೋಡಿ ಬೆಂಡೆಕಾಯಿ ಇದೇ ತರ ಹಾಕ್ತಾ ಇದೀನಿ. ನೋಡೋಣ ತೋರ್ಸೋಣ. ನೋಡಿ ಈ ತರ ಫುಲ್ ಹಾಕ್ಬಿಟ್ಟು ಏನೇನ್ ತರಕಾರಿ ಯೂಸ್ ಮಾಡಬಹುದು? ನಿಮ್ ಏನಿ ತರಕಾರಿ ಯೂಸ್ ಮಾಡಬೇಕು. ಈಗ ಆಲೂ ಕಟ್ಲೆಟ್ ಮಾಡಬಹುದು, ಆಲೂ ಟಿಕ್ಕಾ, ಆಲೂನ ಒಂದ್ ಸ್ವಲ್ಪ ಲೈಟ್ ಬಾಯ್ಲ್ ಮಾಡ್ಬಿಟ್ಟು ಕಟ್ ಮಾಡಿ ಆಲೂ ಟಿಕ್ಕಾ ಮಾಡಬಹುದು. ಸೊ ಈಗ ಫ್ರೆಂಚ್ ಫ್ರೈ ಬೇಕಂದ್ರೆ ಫ್ರೆಂಚ್ ಫ್ರೈ ಅದು ಆಯಿಲ್ ಡೀಪ್ ಫ್ರೈ ಆಗುತ್ತೆ. ಆಲೂ ಟಿಕ್ಕಾ ಬಂದು ಕಡಾಯಲ್ಲಿ ಫ್ರೈ ಮಾಡೋದು. ಅದ್ರ ತರ ಆಲೂ ಟಿಕ್ಕಾಸ್ ಮಾಡ್ಕೋಬಹುದು. ಸೊ ಎಲ್ಲ ನೀವು ಮಾಡ್ಕೋಬಹುದು. ಮಲ್ಟಿಪಲ್ ಐಟಮ್ಸ್ ನೀವು ಮಾಡಬಹುದು. ನೋಡಿ ಏನ್ ಬೇಕಾದ್ರೂ ಮಾಡ್ಕೊಬಹುದು. ಇದು ಮಕ್ಕಳು ಬಂದು ನೀವು ಮಸಾಲ ಹಾಕಿದ್ರೆ ತಿನ್ನೋದಿಲ್ಲ. ಬರೀ ಟರ್ಮರಿಕ್ ಸಾಲ್ಟ್ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡಿ ಅವ್ರಿಗೆ ಚಾಸ್ ಹಾಕಿ ಕೊಡಿದ್ರೆ ಯಾವುದೇ ವೆಜಿಟೇಬಲ್ಸ್ ತಿಂತಾರೆ. ನಿಮಗೆ ಏನ್ ಬೇಕಾದ್ರೂ ಮಾಡ್ಬೋದು. ಜಸ್ಟ್ ಒಂದು ಕರೆಂಟ್ ಪ್ಲಗ್ ಇದ್ರೆ ಸಾಕು, ಈ ಪ್ರಾಡಕ್ಟ್ ಇದ್ರೆ ಸಾಕು. ನಿಮ್ಮ ಹತ್ರ ಮುಚ್ಚಿದ್ರೆ ಕ್ರಿಸ್ಪಿ ಆಗುತ್ತೆ. ಇವಾಗ ಅದು ಇಲ್ಲ ಡೀಪ್ ಫ್ರೈ ಆಗುತ್ತೆ. ಸ್ವಲ್ಪ ಬೇಗ ಆಗುತ್ತೆ. ಈಗ ನಮ್ಮ ವಿಡಿಯೋದಲ್ಲಿ ಲೆಂತ್ ಆಗುತ್ತಲ್ಲ, ಒಂದು 3 ಮಿನಿಟ್ಸ್ ಅಲ್ಲಿ ಆಗುತ್ತೆ. ಓಪನ್ ಬಿಟ್ಟಿದ್ರೆ 5 ಮಿನಿಟ್ಸ್ ತಗೊಳ್ತದೆ. ಅದಕ್ಕೆ ಈ ತರ ನಿಮಗೆ ವೆಜಿಟೇಬಲ್ಸ್ ಕೂಡ ಈ ತರ ಡೀಪ್ ಫ್ರೈ ಮಾಡಿಸ್ಕೋಬಹುದು. ಸೊ ಈಗ ಮಕ್ಕಳಿಗೆ ಬಂದು ಚಾಸ್ ಹಾಕ್ಬಿಟ್ಟು ನಾವು ಕೊಡ್ಬೋದು. ಈ ತರ ನಿಮಗೆ ಹಾಗಲಕಾಯಿ ಮಾಡ್ಬೋದು, ಹಾಗಲಕಾಯಿ ಫ್ರೈ, ಬದನೆಕಾಯಿ ಫ್ರೈ, ಬೆಂಡೆಕಾಯಿ ಫ್ರೈ, ಇದೆಲ್ಲ ನಿಮ್ ಪ್ರತಿಯೊಂದು ವೆಜಿಟೇಬಲ್ಸ್ ಫ್ರೈ ಮಾಡ್ಕೋಬಹುದು.
ವೆಜಿಟೇಬಲ್ಸ್ ಮಾತ್ರ ಇಲ್ಲ, ನಾನ್ ವೆಜ್ ಐಟಮ್ ಮಾಡ್ಬೋದು. ನಾನ್ ವೆಜ್ ನಾವು ಲಾಸ್ಟ್ ಫೈನಲ್ ತೋರಿಸಿ, ಯಾಕಂದ್ರೆ ಇದು ನೋಡೋರು ತುಂಬಾ ಜನ ವೆಜಿಟೇರಿಯನ್ ನೋಡ್ತಾರೆ. ಸೊ ಅದಕ್ಕೆ ನಾನು ಲಾಸ್ಟ್ ಬಂದು ನಾನ್ ವೆಜ್ ಇಟ್ಟಿದ್ದೀನಿ ಫಿಶ್ನ. ಓಕೆನಾ, ನೋಡಿ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ ನೋಡಿ. ಎಷ್ಟಾಯ್ತು ಸರ್, ಒಂದು 2 ನಿಮಿಷ ಆಯ್ತಾ ಅಷ್ಟೇ ಅನ್ಸುತ್ತೆ? ಇದು ಒಂದು 3 ಮಿನಿಟ್ಸ್ ಆಗಿದೆ ಮೇಡಮ್. 3 ಮಿನಿಟ್ಸ್ ಆಯ್ತಾ? ಆಗಿರ್ತದೆ. ಬೇಕಾದ್ರೆ ಆಯಿಲ್ ಯೂಸ್ ಮುಚ್ಚಿಟ್ಟಿದ್ದೀನಿ, ಮಾಡ್ಕೊಬಹುದು, ಅದಕ್ಕೆ ಬೇಗ ಆಗಿದೆ. ಸೊ ನಿಮಗೆ ಬೇಕಾದ್ರೆ ನಿಮಗೆ ಓಪನ್ ಮಾಡಿ ಬಿಡಿದ್ರೆ ಇನ್ನೂ ಸ್ವಲ್ಪ 1-2 ನಿಮಿಷ ಎಕ್ಸ್ಟ್ರಾ ತಗೊಳ್ಳಿ. ಆಯಿಲ್ ಬೇಕಾದ್ರೆ ಆಯಿಲ್ ಹಾಕ್ಬೋದು, ಡ್ರೈ ಬೇಕಾದ್ರೆ ಡ್ರೈ ಮಾಡ್ಬೋದು. ಬರೀ ಸಾಲ್ಟ್ ಹಾಕ್ಬಿಟ್ಟು ಮಕ್ಕಳಿಗೆ ಯಾವ್ದು ಬೇಕಾದ್ರೆ ಕೊಡ್ಬೋದು ನಾವು. ಸಾಲ್ಟ್ ಪೆಪ್ಪರ್ ಹಾಕಿ ಸಂಜೆ ಸ್ನಾಕ್ಸ್ ಟೈಮ್ಗೆ ನೋಡಿ ಪನ್ನೀರ್ ಮಾಡ್ಕೊಬೋದು, ಆಲೂಗಡ್ಡೆ ಮಾಡ್ಕೊಬೋದು, ಯಾವ ತರಕಾರಿ ಬೇಕಾದ್ರೂ ನೀವು ಯಾವ ತರಕಾರಿ ಬೇಕಾದ್ರೂ ಬೇಯಿಸ್ಕೊಂಡ್ಬಿಡ್ಬೋದು. ನೆಕ್ಸ್ಟ್ ಹಪ್ಳ ನೋಡಿ, ಹಪ್ಳ ಬಂದ್ಬಿಟ್ಟು ಆಯಿಲೇ ಬೇಕಾಗಿಲ್ಲ, ವಿತೌಟ್ ಆಯಿಲ್ ಪಾಪಟ್ ಜಸ್ಟ್ ಇಡ್ತಾ ಇರೋದು, ಕ್ಲೋಸ್ ಮಾಡಿ ಪ್ರೆಸ್ ಮಾಡಿ ಸಾಕು. ಹಪ್ಳ ರೋಸ್ಟೆಡ್ ಟೈಪ್ ಪಾಪಟ್ಸ್ ಬರ್ತದೆ. ಓಕೆ. ಸೊ ನಿಮ್ಗೆ ಆಯಿಲ್ ಈಗ ಫ್ಲೇಮ್ ಅಲ್ಲಿ ಸುಡ್ತಾರೋ ಲಿಜೆಟ್ ಪಾಪಟ್ ಯಾವ್ದು ಪಾಪಟ್ ಆಗ್ಲಿ ಈ ತರ ಮಾಡ್ಕೋಬಹುದು ನಾವು. ಸೂಪರ್. ನೋಡಿ ಸೆಕೆಂಡ್ಸ್ ಅಲ್ಲಿ ಈ ತರ ರೋಸ್ಟೆಡ್ ಆಗ್ಬಿಡ್ತದೆ. ಸಖತ್. ಇದು ಬಿಸಿ ತಣ್ಣಗಾದ್ಮೇಲೆ ಆ ಕ್ರಿಸ್ಪಿನೆಸ್ ಸಿಗುತ್ತೆ. ನೋಡಿ, ಓ ಸೂಪರ್. ಮುರಿದು ತೋರಿಸಿ ಸರ್ ಹೆಂಗಿದೆ ಕ್ರಿಸ್ಪಿ. ಬಿಸಿ ಆಗ್ಬೇಕು. ಓಕೆ ಓಕೆ. ಈಗ ನೋಡಿ ಫುಲ್ ಕ್ರಿಸ್ಪಿ ಇದೆ ಇದು. ಓಹೋ ಸರ್ ಕ್ರಿಸ್ಪಿ ಆಗ್ಬಿಡ್ತದೆ. ಸೂಪರ್. ನೆಕ್ಸ್ಟ್ ಈಗ ಮಕ್ಕಳೆಲ್ಲ ಬಂದ್ಬಿಟ್ಟು ನಟ್ಸಸ್ ಕಡಲೆ ಬೀಜ ಡೈಲಿ ಕೊಡ್ಬೋದು ಅವ್ರಿಗೆ. ಸೊ ನಾವ್ ಏನ್ ಮಾಡ್ತೀವಿ, ನಾವು ಇದಾಗ್ಬಿಡ್ತಾರೆ. ಸೊ ಸ್ನಾಕ್ಸ್ ತರ ಡೈಲಿ ಈವ್ನಿಂಗ್ ಟೈಮ್ ಕಡಲೆ ಬೀಜ ಕೊಡ್ಬೋದು, ಇಲ್ಲ ಗೋಡಂಬಿ, ಆಲ್ಮಂಡ್ಸ್ ಯಾವ್ದು ಬೇಕಾದ್ರೆ ನಿಮಗೆ ಡೈಲಿ ಬಂದು ಸ್ವಲ್ಪ ರೋಸ್ಟ್ ಮಾಡಿ ಕೊಡ್ಬೋದು. ನಾವು ಗೀ ಬಟರ್ ಬೇಕಾದ್ರೆ ರೋಸ್ಟ್ ಮಾಡ್ಬೋದು, ಇಲ್ಲ ಪ್ಲೈನ್ ಆಗಿಲ್ಲ ಮಸಾಲಾ ಕಡಲೆ ಬೀಜ ಬೇಕಂದ್ರೆ ಫಸ್ಟ್ ಮಸಾಲ ಎಲ್ಲ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಜಸ್ಟ್ ಆಗಿದೆ ಡ್ರೈ ಫ್ರೈ ಮಾಡ್ಬೋದು. ಡ್ರೈ ಆಗಿ ಆಯಿಲೇ ಬೇಕಾಗಿಲ್ಲ, ವಿತೌಟ್ ಆಯಿಲ್ ಮಸಾಲಾ ಕಡಲೆ ಬೀಜ, ಇಲ್ಲ ಸಾಲ್ಟ್ ಇನ್ ಕಡಲೆ ಬೇಕಂದ್ರೆ ಸಾಲ್ಟ್ ನೀನು ಸ್ವಲ್ಪ ನೆನೆಸಿಟ್ಬಿಟ್ಟು ಮಾಡಿದ್ರೆ ಸಾಲ್ಟ್ ಇನ್ ಕಡಲೆ ಬೀಜ. ಸೊ ಇದೆಲ್ಲ ಕೂಡ ನೀವು ಮಾಡಿಸ್ಕೋಬಹುದು. ಸೂಪರ್ ಸ್ನಾಕ್ಸ್ ಐಟಮ್ಸ್ ಎಲ್ಲ ರೆಡಿ ಆಗುತ್ತೆ. ಓಕೆ ಓಕೆ ಓಕೆ. ಸೊ ಒಂದು ಮೆಷಿನ್ ಅಂದ್ರೆ ನೀವು ಸ್ನಾಕ್ಸ್ ಮಾಡ್ಕೋಬಹುದು, ಟಿಫನ್ ಐಟಮ್ಸ್ ಮಾಡ್ಕೋಬಹುದು, ಇದರ ನಾನ್ ವೆಜ್ ಫ್ರೈ ಐಟಮ್ಸ್, ಟಿಕ್ಕಾ ಐಟಮ್ಸ್, ಸೊ ಎಲ್ಲ ನಿಮಗೆ ಮಲ್ಟಿಪಲ್ ಐಟಮ್ಸ್ ನೀವು ಮಾಡಬಹುದು ಇದರಲ್ಲಿ. ಸೂಪರ್. ಈಗ ಬಂದ್ಬಿಟ್ಟು ಫಿಶ್ ಫ್ರೈ ಮಾಡಿ ತೋರಿಸ್ತೀನಿ. ಸೊ ಇದು ನಿಮಗೆ ಇದೇ ಥರ ಫಿಶ್ ಮಾತ್ರ ಇಲ್ಲ, ಆಲೂ ಟಿಕ್ಕಾ ಮಾಡ್ಬೋದು, ಅದೇ ಥರ ನಿಮಗೆ ಕಟ್ಲೆಟ್ ಮಾಡಿಸ್ಕೋಬೋದು, ಚಿಕನ್ ಟಿಕ್ಕಾ, ಪನ್ನೀರ್ ಟಿಕ್ಕಾ ಎಲ್ಲ ಕೂಡ ಇದೇ ಥರ ಜಸ್ಟ್ ವಿತೌಟ್ ಆಯಿಲ್ ಮಾಡ್ಬೋದು. ಜಸ್ಟ್ ಇಡ್ತೀನಿ ನೋಡಿ, ವಿತೌಟ್ ಆಯಿಲಲ್ಲಿ ನಿಮಗೆ ಆಯಿಲ್ ಗೀ ಬಟರ್ ಬೇಕಂದ್ರೆ ಹಾಕೋಬಹುದು, ವಿತೌಟ್ ಆಯಿಲ್ ಕೂಡ ಮಾಡಿಸ್ಕೋಬಹುದು. ವಿತೌಟ್ ಆಯಿಲ್ ಕೂಡ ಇದು ಫ್ರೈ ಆಗುತ್ತೆ. ಹೌದು, ಫ್ರೈ ಆಗುತ್ತೆ. ಚಿಕನ್, ಫಿಶ್, ಮಟನ್ ಯಾವ್ದು ಫ್ರೈ ಆಗುತ್ತೆ. ನೀವು ಆಯಿಲ್ ಬೇಕಂದ್ರೆ ಇದ್ರ ಆಯಿಲ್ ಹಾಕ್ಬಿಡ್ತೀರಾ. ಏನಂದ್ರೆ ಜಸ್ಟ್ ಸ್ವಲ್ಪ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ ದಪ್ಪ ಇದ್ದಷ್ಟು. ಸೊ ನಾನ್ ವೆಜ್ ದಪ್ಪ ಇರುತ್ತೆ, ಹಾಗಾಗಿ ನಿಮಗೆ ಸ್ವಲ್ಪ ಟೈಮ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ದೋಸೆ ಇಡ್ಲಿ ಎಲ್ಲ 1 ನಿಮಿಷದೊಳಗಡೆ ಆಗೋಗ್ಬಿಡುತ್ತೆ. ಇವಾಗ ಒಂದು ಇದು 6 ನಿಮಿಷ 7 ನಿಮಿಷದಲ್ಲಿ ಇದು 3.5 ಮಿನಿಟ್ಸ್ ಒನ್ ಸೈಡ್ ಉಲ್ಟಾ ಮಾಡಿ ಒಂದು 3.5 ಮಿನಿಟ್ಸ್ ಕ್ಲೋಸ್ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ. ನಿಮಗೆ ಕ್ಲೋಸ್ ಮಾಡಿದ್ರೆ ರೋಸ್ಟೆಡ್ ಚೆನ್ನಾಗಾಗುತ್ತೆ. ಹೌದು ನೋಡಿ ಮೇಡಮ್, ಫಿಶ್ ಫ್ರೈ ಆಗಿದೆ. ಈ ತರ ನಿಮಗೆ ಫಿಶ್ ಫ್ರೈ ಎಲ್ಲ ಕೂಡ ವಿತೌಟ್ ಆಯಿಲ್ ಅಲ್ಲಿ ಮಾಡಿಸ್ಕೋಬಹುದು, ಇಲ್ಲ ಆಯಿಲ್ ಕಮ್ಮಿನೇ ನಿಮಗೆ ಟವಾ ಫ್ರೈ ಹೇಳ್ತಾರಲ್ಲ, ಫಿಶ್ ಫ್ರೈ ಟವಾ ಫ್ರೈ. ಸೊ ಈ ತರ ನಿಮಗೆ ಮಲ್ಟಿಪಲ್. ಇದು ಇನ್ನೊಂದು ಏನಂದ್ರೆ ಜಸ್ಟ್ 7 ಮಿನಿಟ್ಸ್ ಬಿಟ್ಟಿದ್ದು ನಾವು. ನೋಡಿ ಎಷ್ಟು ಚೆನ್ನಾಗಿ ಫಿಶ್ ಫ್ರೈ ರೆಡಿ ಆಗ್ಬಿಟ್ಟಿದೆ. ಆರಾಮಾಗಿ ವಿತೌಟ್ ಆಯಿಲು ವಿತ್ ಆಯಿಲು ನಿಮ್ಗೆ ಯಾವ ತರ ಬೇಕಾದ್ರೂ ರೆಡಿ ಮಾಡ್ಕೊಬಹುದು. ನೋಡಿ ಎಷ್ಟು ಸೂಪರ್ ಆಗಿದೆ. ಸಖತ್. ಕ್ಲೋಸ್ ಮಾಡಿ ಸರ್, ಕ್ಲೋಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಸೂಪರ್ ಆಗಿದೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಸಖತ್ತಾಗಿ ಬೆಂದಿದೆ ಮಸಾಲೆ ಎಲ್ಲ, ಫ್ಲೇವರ್ಸ್ ಏನಿದೆ ಎಲ್ಲ ಫ್ಲೇವರ್ಸು ಕೂಡ ಮಸ್ತಾಗಿ ಬೆಂದಿದೆ. ಸೊ ಫ್ರೆಂಡ್ಸ್, ಎಲ್ಲ ಡೀಟೇಲ್ಸು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇವ್ರಿಗೆ ಹೆಂಗೆ ಪರ್ಚೇಸ್ ಮಾಡಬೇಕು, ಹೆಂಗೆ ರೀಚ್ ಔಟ್ ಆಗಬೇಕು ಅಂತ ನಂಬರು ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿದೆ. ಸೊ ಸರ್ ಲಾಸ್ಟಲ್ಲಿ ಪ್ರೈಸ್ ಹೇಳ್ಬಿಡಿ ಎಷ್ಟು ಅಂತ. ಮೇಡಮ್ ಇದು ನಮ್ಮ ಹತ್ರ 2 ಸೈಜ್ ಇದೆ. ಸೊ ಇದು ಬಂದು ನಿಮಗೆ 8.5 ಇಂಚಸ್ ಡಯಾಮೀಟರ್, ಇದು 10 ಇಂಚಸ್ ಡಯಾಮೀಟರ್. ಸೊ ಇದು ಬಂದು ನಿಮಗೆ 3675 ಬರ್ತದೆ 8 ಇಂಚಸ್. ಸೊ ಇದು 1000 ರೂಪಾಯಿ ಡಿಸ್ಕೌಂಟ್ ಇದೆ, 2675 ಆಗುತ್ತೆ. ದೊಡ್ಡದು ಬಂದು 4675, 1000 ರೂಪಾಯಿ ಡಿಸ್ಕೌಂಟ್ ಇದೆ, 3675. ಓಕೆನಾ. ಸೊ ಇದು ಎರಡರಲ್ಲಿ ಯಾವ್ದು ಬೇಕಂತ ತಗೋಬಹುದು. ಇದು ಬಂದು ಏನಂದ್ರೆ ಹೋಗೋರು ಇದು 1 ಟೈಮ್ ತಗೊಳ್ತಾರೆ. ಸೊ 1 ಟೈಮ್ ತಗೊಂಡ್ರೆ ಮಿನಿಮಮ್ 10 ವರ್ಷ ಮಿಕ್ಸಿ ತರ ಯೂಸ್ ಆಗುತ್ತೆ. ಸೊ ದೊಡ್ಡದಕ್ಕೆ ಹೋಗ್ಬೋದು, ಇಲ್ಲ ನಮ್ಗೆ ಕನ್ವೀನಿಯಂಟ್ ಫ್ಯಾಮಿಲಿ ಚಿಕ್ಕದು ಹೋಗ್ಬೋದು. ಇನ್ನೊಂದು ಇದು ಬಂದು ನಿಮ್ಗೆ ಶಿಪ್ಪಿಂಗ್ ಬಂದು 2 ಟೈಪ್ ಮಾಡ್ಕೊಡ್ತೀನಿ. ಒಂದು ನಿಮ್ಗೆ ಡೋರ್ ಡೆಲಿವರಿ ಇದೆ, ಇಲ್ಲಿ ಕರ್ನಾಟಕ ಬ್ಯಾಂಗ್ಳೂರ್ ಅಂದ್ರೆ ನಿಮ್ಗೆ ಡೋರ್ ಡೆಲಿವರಿ ಆಪ್ಷನ್ಸ್ ಕೊಡ್ತೀನಿ. ಇದೇ ನಿಮ್ಗೆ ಔಟ್ ಆಫ್ ಕರ್ನಾಟಕ, ಸಾರಿ ಕರ್ನಾಟಕ ಅಂತ ಬ್ಯಾಂಗ್ಳೂರ್ ಆದ್ರೆ ನಾವು ಡೋರ್ ಡೆಲಿವರಿ ಮಾಡಿ ಕೊಡ್ತೀನಿ. 200 ರೂಪಾಯಿ ಅಡ್ವಾನ್ಸ್ ತಗೊಳ್ತೀನಿ, ಮನೆಗೆ ಬಂದು ಬ್ಯಾಲೆನ್ಸ್ ಅಮೌಂಟ್ ತಗೊಳ್ತೀನಿ. ಇಲ್ಲ ನಿಮಗೆ ಬಂದ್ಬಿಟ್ಟು ಬೇರೆ ಕಡೆ ಕರ್ನಾಟಕದಲ್ಲಿ ಬೇರೆ ಬಿಜಾಪುರ, ಮಂಗಳೂರು, ಬೆಳ್ಳಾರಿ ಬೇರೆ ಎಲ್ಲಿದ್ರು ಸರಿ, ಅವ್ರು ಬಂದ್ಬಿಟ್ಟು GPay ಎಲ್ಲ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರು ನಾವು ಕೊರಿಯರ್ ಮುಖಾಂತರ ಕಳ್ಸಿಕೊಡ್ತೀನಿ. ಕೊರಿಯರ್ ಎಷ್ಟಿಗೂ ಟೈಪ್ ಇದ್ದಾರೆ, ಸೊ ಅವ್ರ ಮುಖಾಂತರ ನಾವು ಕಳ್ಸಿಕೊಡ್ತೀನಿ. ಅವ್ರ ಮನೆಗೆ ರೀಚ್ ಆಗುತ್ತೆ ನಿಮಗೆ. ಸೂಪರ್. ಮತ್ತೆ ಗ್ಯಾರಂಟಿ ವಾರಂಟಿ ಬಗ್ಗೆ ಎಲ್ಲ ಹೇಗೆ? ಗ್ಯಾರಂಟಿ ಬಂದು ಟೋಟಲ್ ಪ್ರಾಡಕ್ಟ್ ಬಂದು 1 ಇಯರ್ ಗ್ಯಾರಂಟಿ ಕೊಡ್ತೀನಿ ಮೇಡಮ್. ಸೊ ಲೈಫ್ ಟೈಮ್ ನಿಮಗೆ ಸರ್ವಿಸ್ ಫ್ರೀ ಕೊಡ್ತೀನಿ. ಸೂಪರ್, ಲೈಫ್ ಟೈಮ್ ಸರ್ವಿಸ್ ಫ್ರೀ. 1 ಇಯರ್ ಅಲ್ಲಿ ಏನಾದ್ರೆ ನಿಮಗೆ ಮೈನರ್ ಪ್ರಾಬ್ಲಮ್ ರಿಪ್ಲೇಸ್ಮೆಂಟ್ ಇದೆ, ಮೇಜರ್ ಪ್ರಾಬ್ಲಮ್ ಪ್ರಾಡಕ್ಟ್ ರಿಪ್ಲೇಸ್ಮೆಂಟ್ ಇದೆ. ಸೊ ಅದೇ ಬಂದ್ಬಿಟ್ಟು ಲೈಫ್ ಟೈಮ್ ಸರ್ವಿಸ್ ಫ್ರೀ ಅಂದ್ರೆ ಪ್ರಾಬ್ಲಮ್ ಏನಾಯ್ತು ಅದು ಸರ್ವಿಸ್ ಮಾಡಿ ಕೊಡ್ತೀನಿ. ತುಂಬಾ ಜನ ಬಂದ್ಬಿಟ್ಟು 10 ವರ್ಷ ವಾರಂಟಿ 5 ವರ್ಷ ವಾರಂಟಿ ಅಂತ ಹೇಳ್ತಾರೆ. ಅದೆಲ್ಲ ಏನ್ ವಿಷಯ ಇದೆಯೋ
ಅದನ್ನ ಹೇಳ್ತೀನಿ. ಬಟ್ ಲೈಫ್ ಬಂದು ನಿಮ್ಗೆ 10 ವರ್ಷ 15 ವರ್ಷ ಬಾಳಿಗೆ ಬರ್ತದೆ. ಒಂದು ಮಿಕ್ಸಿ ಪ್ರಾಡಕ್ಟ್ ತರನೇ ಇದು. ಓ ಸೂಪರ್ 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 ಸರ್. ಸೊ ಎಲ್ಲ ಡೀಟೇಲ್ಸ್ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಖಂಡಿತ ಅವ್ರಿಗೆ ರೀಚ್ ಔಟ್ ಆಗಿ ನೀವೇನಾದ್ರೂ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬೇಕಂದ್ರೆ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀನಿ, ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ ಮಾಡ್ಬೋದು. ಇಲ್ಲ ಇವ್ರ ಅಡ್ರೆಸ್ ಇದೆ, ಡೈರೆಕ್ಟ್ ಆಗಿ ಇಲ್ಲಿಗೆ ನೀವು ರೀಚ್ ಔಟ್ ಆಗಿ. ಇವಾಗ ಡೆಮೋ ಎಲ್ಲ ಹೇಗೆ ಮನೆಗೆ ಹೋಗಿ ನೀವು ಹೇಳ್ಕೊಡ್ತೀರಾ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ? ಮೇಡಮ್ ಡೆಮೋ ಅಂದ್ರೆ ಇದು ನಾವು ವಿಡಿಯೋದಲ್ಲಿ ಫುಲ್ ವಿಡಿಯೋ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೆ, ಅವ್ರು ಆಲ್ರೆಡಿ ಮಾಡ್ಕೋಬಹುದು. ಸೊ ಡೋರ್ ಡೆಲಿವರಿ ಮಾಡ್ತೀನಿ. ಈಗ ಮನೆಗೆ ಹೋಗಿ ಅವ್ರಿಗೆ ಬ್ಯಾಲೆನ್ಸ್ ಅಮೌಂಟ್ ಕಲೆಕ್ಟ್ ಮಾಡುವಾಗ ಒಂದ್ಸಲಿ ಚೆಕ್ ಮಾಡಿ ಕೊಡಿ ಅಂದ್ರೆ ಚೆಕ್ ಮಾಡಿ ಕೊಡ್ತೀನಿ. ಅಲ್ಲಿ ಹೋಗಿ ಮತ್ತೆ ಡೆಮೋಗ್ ಬಂದಿದ್ದೀರಾ ಅಂತ ಕೇಳ್ತಾರೆ ತುಂಬಾ ಜನ. ಆತರ ಆರ್ಡರ್ ಪ್ಲೇಸ್ ಮಾಡಿದ್ರೆ ಅವ್ರ ಮನೆಗೆ ಹೋಗಿ ನಾವು ಡೆಲಿವರಿ ಆಪ್ಷನ್ಸ್ ಕೊಡ್ತೀನಿ. ಸೊ 200 ರೂಪಾಯಿ ಅಡ್ವಾನ್ಸ್, ಮನೆಗೆ ಹೋದ್ರೆ ಬ್ಯಾಲೆನ್ಸ್ ಅಮೌಂಟ್ ಅವ್ರು ಪೇ ಮಾಡಬೇಕು. ಇದೇ ಆಪ್ಷನ್ಸ್. ಅವ್ರು ಬರುವಾಗ ಅವ್ರ ಮನೆ ಡೆಲಿ ಚೆಕ್ ಮಾಡಿ ಕೊಡೋದು ಚೆಕ್ ಮಾಡಿ ಕೊಡ್ತೀನಿ. ಇದು ಬಂದು ಬ್ಯಾಂಗ್ಳೂರಲ್ಲಿ ಇರೋ ಕಸ್ಟಮರ್, ಬ್ಯಾಂಗ್ಳೂರ್ ಸರೌಂಡಿಂಗ್, ಹೊಸಕೋಟೆ ಈ ಕಡೆ, ಎಲೆಕ್ಟ್ರಾನ್ ಸಿಟಿ, ಹತ್ತಿಬೆಲಿ ಕಡೆ, ಈ ಕಡೆ ಬಂದು ನೆಲಮಂಗಲ, ಸೊ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಈ ಸರೌಂಡಿಂಗ್ ಅಲ್ಲಿ ಇರಕ್ಕೆ ಬಂದು ಡೋರ್ ಡೆಲಿವರಿ ಮಾಡ್ತೀನಿ. ಬೇರೆ ಕಡೆ ಈಗ ಮೈಸೂರು, ಮಂಡ್ಯ, ಹಾಸನ ಬೇರೆ ಕಡೆ ಅಂದ್ರೆ ಅವ್ರಿಗೆ ಫ್ರೀ ಶಿಪ್ಪಿಂಗ್ ಮಾಡ್ಕೊಡ್ತೀನಿ. ಅವ್ರ ಅಮೌಂಟ್ ಅಕೌಂಟ್ ಹಾಕಿದ್ರೆ ನಾವು ಫ್ರೀ ಆಗಿ ಶಿಪ್ಪಿಂಗ್, ಕೊರಿಯರ್ ಚಾರ್ಜ್ ಅವ್ರಿಗೆ ಇರಲ್ಲ. ಫ್ರೀ ಆಗಿ ನಾವು ಇಲ್ಲಿ ಪೇ ಮಾಡಿ ಅವ್ರಿಗೆ ಕಳಿಸ್ತೀವಿ. ಈಗ 3.5 kg ಬರ್ತದೆ ಇದು. ಸೊ ಇಲ್ಲಿ ನಾವು ಬಂದು ಒಂದು 300 ರೂಪೀಸ್ ಕೊರಿಯರ್ ನಾವು ಪೇ ಮಾಡಿ ಕಳಿಸ್ತೀನಿ. ಅದೇ ಫ್ರೀ ಶಿಪ್ಪಿಂಗ್ ಬರ್ತದೆ, ಡೋರ್ ಡೆಲಿವರಿ. ಸೂಪರ್. ಸೊ ಇಷ್ಟೆಲ್ಲ ಡೀಟೇಲ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಖಂಡಿತ ಅವ್ರು ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಫಸ್ಟ್ ಕಾಲ್ ಮಾಡಿ ನೀವು ಕ್ಲಾರಿಫೈ ಮಾಡಿಕೊಂಡು ಆಮೇಲೆ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಬೋದು, ಅಥವಾ ಇಲ್ಲೇ ಅಡ್ರೆಸ್ಗೆ ಬರ್ಬೋದು, ನಿಮ್ಮ ಹೋಮ್ ಅಡ್ರೆಸ್ಗೆ ಕೂಡ ಡೆಲಿವರಿ ಮಾಡಿಸ್ಕೊಬೋದು. ಸೊ ಖಂಡಿತ ಇದನ್ನು ಒಂದ್ಸರಿ ಟ್ರೈ ಮಾಡಿ. ಜಸ್ಟ್ 3,600 ರೂಪೀಸ್ ಚೇಂಜ್ ಏನೋ ಹೇಳಿದ್ರು. ತುಂಬ ಯೂಸ್ ಆಗುತ್ತೆ ಈ ಪ್ರಾಡಕ್ಟ್. ಇದೇನಂದ್ರೆ ಒಂದು 10 days ನಾವು ಹೋಟೆಲ್ ಹೋಗಿ ಮಾಡಿದ ಖರ್ಚಿನೇ ಪ್ರಾಡಕ್ಟ್ ಕಾಸ್ಟ್. ಲೈಫ್ ಟೈಮ್ ನಾವು ಮನೇಲಿ ಯೂಸ್ ಮಾಡ್ಬೋದು. ಹೌದು ಹೌದು. ಏನು ನಾವು ಹೋಟ್ಲಲ್ಲಿ ನೀವು ಏನಾದರೂ ಬ್ಯಾಚುಲರ್ಸ್ ಆಗಿದ್ರೆ ಇವ್ರು ಹೇಳ್ದಂಗೆ ಒಂದು 10 days ನೀವು ಈಚೆ ತಿನ್ಬಿಟ್ರೆ ಈ ಪ್ರೈಸ್ ಆಗ್ಬಿಡುತ್ತೆ. ಅದ್ರ ಬದಲು ಮನೇಲಿ ಆರಾಮಾಗಿ ನೀವು ಕುಕ್ ಮಾಡ್ಕೊಬೋದು. ಖಂಡಿತ ಶಾಪ್ ಮಾಡಿ. ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.